69 ವ್ಯಾಂಡರ್ಲಸ್ಟ್ RIP ಹಾಕುವಂಥ ಸಮಯ ಬಂದಿತ್ತು, ಬಟ್ ಜಸ್ಟ್ ಮಿಸ್ ಆಗಿದ್ದೀನಿ ಸ್ನೇಹಿತರೆ. ಕೈ ಎಲ್ಲ ನಡೀತಾ ಇದೆ ಸ್ನೇಹಿತರೆ, ಜಸ್ಟ್ ಮಿಸ್ಸು. 80 ಸ್ಪೀಡಲ್ಲಿದ್ದೆ ನೋಡಿ, ಟೈರ್ ಪಂಚರ್ ಆಯ್ತು ಒಂದೇ ಇಟ್ಟಿದೆ. ಆಮೇಲೆ ಈ ಒಂದು ಜಾಗ ಏನಿದೆಯಲ್ಲ, ದಿಸ್ ವಾಸ್ ದ ಮೇನ್ ಏನಂತಾರೆ, ಓ ಶಿಟ್ ಅದೇಂಗೆ ಗುರು, ಎಲ್ಲ ಒಟ್ಟಿಗೆ ಆಫ್ ಆಗೋಯ್ತು. ಹಾಂ, ಏನು ಗುರು ಇದು ಧೂಳು, ಆಫ್ ರೋಡ್ ಬೇರೆ, ಮಧ್ಯರಾತ್ರಿ ಬೇರೆ ಆಗಿದೆ. ಇದು ಟೈಮ್ ಎಷ್ಟು ಅಂತ ನಾನು ಹೇಳಲ್ಲ. ಸೀರಿಯಸ್ಲಿ ನೈಟು ಹಚ್ಚಲು ಬೆಟ್ಟಾಗಿದೆ. 2ನೇ ಸತಿ ಬರ್ತಾ ಇರೋದು ನಾನು. ಫಸ್ಟ್ ಟೈಮ್ ಹೋದಾಗ್ಲೇ ಸಕ್ಕತ್ತಾಗಿತ್ತು. ಇದು ಸೆಕೆಂಡ್ ಟೈಮು. ಇಬ್ಬರೇ ಹೋಗ್ತಾ ಇದ್ದೀವಿ. ಬ್ರೋ ಏನು ಬ್ರೋ ಇಷ್ಟು ರಾತ್ರಿಯಲ್ಲಿ ಹೆಂಗೆ, ಏನು ಅನ್ನಿಸ್ತಾ ಇಲ್ವಾ ಚುಮ್ಮ ಅಂತ ಮಧ್ಯರಾತ್ರಿ? ಬೆಳಕೆ ಬರ್ತಾ ಇಲ್ಲ ಗಾಡಿದು. ಅಯ್ಯಪ್ಪ, ನೀನು ಬೇರೆ ಹೋಗ್ತಾ ಇದೆಯಾ, ನನಗೆ ಫುಲ್ಲು ಧೂಳು. ಬೆಳಗ್ಗೆ ಹೊತ್ತಾದರೆ ಗೊತ್ತಾಗಲ್ಲ, ನೈಟ್ ಹೊತ್ತು ಬೇರೆ ಗೊತ್ತಾಗತ್ತಲ್ಲ. ನನಗೆ ಬೆಳಕು ಕಾಣಿಸ್ತಾ ಇಲ್ಲ. ಬೆಳಕು ಒಟ್ಟಿಗೆ ಹೋಗೋಣ, ನಿಧಾನಕ್ಕೆ ಹೋಗೋಣ, ರೇಸ್ ಬೇಡ ಅನ್ಸುತ್ತೆ. ಸರಿ ಆಯಿತು, ನಿಮ್ದು ಆಫ್ ಮಾಡಿ, ನಂದು ಇಷ್ಟೇ ಬರೋದು. ನಂದು ಆಫ್ ಮಾಡಿದ್ರೆ ಅಷ್ಟೇ, ಇಷ್ಟೇ ನಂದು. ಇಷ್ಟರಲ್ಲೇ ಹೋಗೋಣ, ಅದು ಮಜಾ. ಹೋಗೋಣ, ಹಾಂ ಟ್ರೈ ಮಾಡೋಣ. ಇಲ್ಲ ಅಂತಂದರೆ ನಾನು ಲೈಟ್ ಆನ್ ಮಾಡ್ತೀನಿ. ಬೇಡವಾ? ಬಂದ್ರೆ ಸರಿ, ಹೋಗೋಣ ಬನ್ನಿ. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ಅನ್ಕಟ್ ರಾ ವಿಡಿಯೋ. ಯಾವುದೇ ಥರ ಕಟ್ಟಿಲ್ಲ ಈ ವಿಡಿಯೋದಲ್ಲಿ. ಸೊ ಮಿಡ್ ನೈಟ್ ಟ್ರಯಲ್ಸ್ ಮಾಡ್ತಿರೋದು ರೇಸಿಂಗ್ ಲಿಟ್ರಲಿ. ಓಹೋ, ಏನಾರು ಅಡ್ಡಾಗಿದ್ದ ಬಂತು ಅಂತಂದ್ರೆ ಮಾತ್ರ ದೇವ್ರಾಣೆ ಗೊತ್ತಾಗಲ್ಲ. ಯಾವುದು ಪ್ರಾಣಿ ಅಡ್ಡ ಬರ್ದಂಗೆ ಇದ್ರೆ ಸಾಕಪ್ಪ. ಸಖತ್ ಸೈಕ್ ಆಗಿದೆ ಆಫ್ ರೋಡ್ ನೈಟ್ ಹೊತ್ತು. ಮಿಡ್ ನೈಟ್ ಅಲ್ವಾ, ಒಂಥರ ಕುತೂಹಲ, ಮಜಾನೂ ಇದೆ. ನೋಡೋಣ. ಓದ್ಬುಳು ಆರಿಸ್ಕೊಂಡು ಹೋಗ್ತಾನಲ್ಲ ಗುರು ಇವನು. ಧೂಳು ಧೂಳು ಧೂಳು. ಅಪ್ಪ, ಫುಲ್ಲು ಧೂಳು ಗುರು. ಮಿಡ್ ನೈಟ್ ಆಫ್ ರೋಡ್ ಟ್ರಯಲ್ಸ್ ಮಾಡಿ ಸುಮಾರು ದಿನ ಆಯಿತು. 2 ಡೇಸ್ ಬ್ಯಾಕ್ ಅಷ್ಟೇ ನಾನು ಇವನು ಬೆಳಗ್ಗೆ ಹೊತ್ತು ಬಂದಿದ್ವಿ, ಚೆನ್ನಾಗಿತ್ತು. ಇವತ್ತು ಇವನು ಧೂಳು ಹಾಕ್ಸ್ಕೊಂಡು ಹೋಗ್ತಾನಲ್ಲಪ್ಪ ಇವನ್ನ ಓವರ್ಟೇಕ್ ಮಾಡಿಬಿಡೋಣ ಸ್ನೇಹಿತರೆ, ಬನ್ನಿ. ಫುಲ್ಲು ಜಿಗ್ಜಾಗ್ ಅಣ್ಣ. ಓ ಶಟ್ 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 ಶಟ್. ಓಹೋ, ಹೆವಿ ಗುರು, ಹೆವಿ, ಲಿಟ್ರಲಿ ಹೆವಿ. ಮಗ ಒಟ್ಟಿಗೆ ಹೋಗೋ, ಧೂಳು ಆಗ್ತಾ ಇಲ್ಲ, ಹೆವಿ ಧೂಳು. ಹಾಂ, ಹೊಡಿ 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 ಹೊಡಿ. ಅಪ್ಪ, ಅಚ್ಚಲು ಬೆಟ್ಟ ನೈಟ್ ಹೊತ್ತು ಇನ್ಸೇನ್. ಇಟ್ಸ್ ರಿಯಲಿ ಇನ್ಸೇನ್. ಟೆರೇನ್ ಮುಂಚೆ ಥರ ಇಲ್ಲ, ಟೆರೇನು ಚೇಂಜ್ ಆಗಿದೆ. ಫ್ಲ್ಯಾಟ್ ಸರ್ಫೇಸ್ ಅಂದರೆ ಇನ್ನು ಮಳೆ ಬಂದರೆ ಮಾತ್ರ ಇನ್ನೂ ಮಜಾ ಇರುತ್ತೆ. ಈಗಂತೂ ಮಜಾ ಇಲ್ಲ ಆ್ಯಕ್ಚುಲಿ, ಯಾರು ಬೇಕಾದ್ರೂ ಹೊಡಿಬೋದು. ಹಾಂ,
ಬರಲಿ, ಅವನು ಬರಲಿ. ಮ್ಯಾಂಬಾ ಮತ್ತು ನಾನು ಆಫ್ಟರ್ ಅನ್ ಇಯರ್ ಈ ಥರ ಆಫ್ ರೋಡ್ ಹೊಡಿತಾರೆ. ಅದು ಕ್ರೇಜಿ ಅಲ್ವಾ ಇದು? ಹಾಂ, ಲಿಟ್ರಲಿ. ಓಹೋ, ಜಂಪು. ಬಂದ್ವಿ ಅನ್ಸತ್ತೆ ಟಾಪಲ್ಲಿ. ಮೇಲ್ಗಡೆಯಿಂದ ನೋಡಿದ್ರೆ ಫುಲ್ ಕತ್ಲು, ಏನಂದರೆ ಏನೂ ಇಲ್ಲ. ಹಾಂ, ಅಪ್ಪ ಸಿಕ್ಕಾಪಟ್ಟೆ ದೊಡ್ಡ ಬಂಡೆ ಇತ್ತು. ಓಹೋ, ಏನು ಬ್ರೋ? ಇಲ್ಲ ಗುರು, ಏನು ಹಿಂಗೆ ಅಂದ್ಬಿಟ್ಟು ಎದುರಿಸ್ತಿದ್ಯಲ್ಲ. ನಾ ಕರ್ತಿಲ್ಲ. ಆನೆ ಬಂತಂದಾನೆ ಯಾವೂರಾನೆ. ಓಕೆ, ಹಿಯರ್ ವಿ ಗೋ. ಫೈನಲಿ ಅಚಲು ಬೆಟ್ಟ. ಏನು ಗುರು, ಮಧ್ಯರಾತ್ರಿ ಅಚಲು ಬೆಟ್ಟ ಮಾಡಿಬಿಟ್ಟಿಲ್ಲ ಗುರು ನೀನು? ಲಾಸ್ಟ್ ಟೈಮ್ ಮಜಾ ಸಿಕ್ಕಿದಷ್ಟು ಇಲ್ಲ ಕತ್ಲಲ್ಲಿ. ಬೆಳಕಿಲ್ಲ, ಬೆಳಕು ಸಾಕಾಯ್ತಲ್ಲ ನಮಗೆ, ಹೆಡ್ಲೈಟ್ ಬೆಳಕು ಅಲ್ವಾ? ಬೆಳಕಿಲ್ಲ, ಬಟ್ ಅಂದ್ರೂ ಇಷ್ಟು ಮಧ್ಯರಾತ್ರಿಯಲ್ಲಿ ಬಂದಿದ್ದೀವಿ ಅಂದರೆ ಗ್ರೇಟ್ ಬ್ರೋ. ಇಬ್ಬರೇ ಹೋಗೋಣ, ಆ ಕಡೆ ನಂದಿ ಇದೆಯಲ್ಲ, ಆ ಕಡೆಗೆ ಹೋಗೋಣ. ಬನ್ನಿ ನಡ್ರಿ. ಫಾಗ್ ಲೈಟ್ ಇದ್ದಿದ್ದಕ್ಕೆ ಬಚಾವು ಅಲ್ವಾ? ಏ ಹುಷಾರು. ಅಯ್ಯಪ್ಪ, ಕ್ರೇಜಿ. ವಾರೆ ವಾ, ಕನಕಪುರ ಏನು ಸಕ್ಕದಾಗಿ ಕಾಣ್ತಿದೆ ಗೊತ್ತಾ? ಓ, ಲೈಟ್ ಬೇರೆ ಹಾಕಿದ್ದಾರೆ ಗುರು, ಬಟ್ ಅಷ್ಟು ಪವರ್ ಇಲ್ಲ ಅನ್ಸುತ್ತೆ. ಸಕ್ಕದಾಗಿದೆ ಮೇಲ್ಗಡೆ ನೋಡಿ, ಆ ನಂದಿ ಹತ್ರ ಒಂದು ಬೆಳಕು. ಮಧ್ಯರಾತ್ರಿ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡೋ ಮಜಾನೇ ಬೇರೆ ಗುರು. ಏನೇ ಹೇಳಿದ್ರು, ಲಾಸ್ಟ್ ಟೈಮ್ ನಿಲ್ಸಿದ ಜಾಗದಲ್ಲೇ ನಿಲ್ಲಿಸ್ತೀನಿ ನಾನು ಗಾಡಿನ. ಹಿಮಾಲಯನ್ ಏರ್ಲೈನ್ಸ್ ಏನು ಸಕ್ಕತ್ತಾಗಿದೆ ಗುರು, ಕ್ರೇಜಿ. ಮೂರ್ತಿ ನೋಡಿ ಲೈಟು ರೋಡಲ್ಲಿ ಅಲ್ವಾ? ಸಕ್ಕತ್ತಾಗಿದೆಯಲ್ಲ ಗುರು. ನೈಟ್ ಮೋಡಲ್ ಹಾಕ್ಬಿಟ್ಟು ತೆಗೀರಿ, ಇವಾಗ ಸಕ್ಕತ್ತಾಗ್ಬಿಡುತ್ತೆ. ಮುಂದಕ್ಕೆ ಹೋಗ್ಬೇಡ ಮಗ, ಮುಂದಕ್ಕೆ ಪಾತಾಳ ಇದೆ. ನೀವು ಅಲ್ಲಿಂದ ಬಂದಾಗ ನನಗೂ ಭಯ ಆಯ್ತಾಯಿತ್ತು. ಎಲ್ಲಿಂದ? ಅಲ್ಲಿ ಬಂದ್ರಲ್ಲ. ನೋಡಿ ಏನು ಗುರು, ಇಷ್ಟು ರಾತ್ರಿಯಲ್ಲಿ. ಹಾಂ, ಸಕ್ಕತ್ತಾಗಿದೆ ಅಲ್ವಾ? ಸ್ನೇಹಿತರೆ, ಮಧ್ಯರಾತ್ರಿ ನೋಡಿ ಮಳೆ ಬರ್ತಾಯಿದೆ. ಮಳೆನ ಈಗ ರಾತ್ರಿ ತೋರ್ಸೋಕ್ಕಾಗಲ್ಲ. ಮೂರ್ತಿ ಹೊಟ್ಬಿಡೋಣ, ಹೊರಡೋಣ. ಮಿಡ್ ನೈಟ್ ಮಸಾಲ ಇದೆ ಇವಾಗ ಮಳೆ. ನಡಿ ಹೊರಡೋಣ. ಬ್ರೋ, ಇವಾಗ ಒಂದು ಕೆಲಸ ಮಾಡೋಣ. ಬರೋದಂತೂ ಬಂದಿದ್ದೀವಿ, ನೀನು ಫಸ್ಟು ಹೋಗು. ನೀನು ಹೋಗಿ ಒಂದು 5-10 ನಿಮಿಷ ಆದಮೇಲೆ ನಾನು ಒಬ್ಬನೇ ಬರ್ತೀನಿ. ಹೆಂಗಿರುತ್ತೆ? ಸರಿ ಬನ್ನಿ. ಪಕ್ಕನಾ? ನಾನು ಏನಕ್ಕೆ ಹಿಂದ್ಗಡೆ ಇರ್ತೀನಿ ಅಂತಂದರೆ, ನಿನಗೇನಾರು ಆಯಿತು ಅಂತಂದರೆ ನಾನು ಹಿಂದ್ಗಡೆಯಿಂದ ಬ್ಯಾಕಪ್ ಆಗಿ ಬರ್ತೀನಲ್ಲ ಅಂತಷ್ಟೇ. ಯಾಕೆಂದರೆ ನನ್ನ ಹತ್ರ ಫಾಗ್ ಲೈಟ್ಸ್ ಇದೆ. ನಿಮ್ಗಾದ್ರೆ ಗೋವಿಂದ ಗೋವಿಂದ. ಹೆಂಗೆ ಬ್ರೋ, ನಿನಗೆ ಇಷ್ಟನಾ ಈ ಥರ? ನನಗೆ ಆ್ಯಕ್ಚುಲಿ ಅದೇ ಇಷ್ಟ. ಹೌದಾ? ಮಾಡ್ತೀನಿ ಅಂತಂದರೆ ಬೇಕಾದ್ರೆ ಹೋಗ್ಬಿಡು. ನಿನ್ನಿಂದ ಒಂದು ನಿಮಿಷ ಗ್ಯಾಪಲ್ಲಿ ನಾನು ಹಿಂದ್ಗಡೆ ಇರ್ತೀನಿ. ಹಂಗಿರ ಏನಾರು ಎಮರ್ಜೆನ್ಸಿ ಇತ್ತು ಅಂದರೆ ಏನೋ ಒಟ್ಟಿನಲ್ಲಿ ಹಾರು ನೋಡಿದ್ರೆ ಎಮರ್ಜೆನ್ಸಿ ಗುರು ಅಷ್ಟೇ, ಸರಿನಾ? ಮೊದಲೇ ರಾತ್ರಿ ಗುರು, ಇದು ಎಲ್ಲ ಮಲ್ಕೊಂಡಿರ್ತಾರೆ, ಮುಂಚೆನೇ ಆನೆಗಳು ಇಲ್ಲಿ, ಅದಕ್ಕೇ. ಸರಿ ಆಯ್ತು, ನಡ್ರಿ ಹೋಗೋಣ. ನೀವು ಹೋಗಿ ಕರೆಕ್ಟಾಗಿ 1 ನಿಮಿಷ ಆದಮೇಲೆ ನಾನು ನೋಡ್ತೀನಿ, ಓಕೆನಾ?
ಅಯ್ಯಪ್ಪ ಮಾಡೋಣ ಬ್ರೋ. ಹಾಂ ಹೆಂಗೆ ಮಾಡೋಣ ಆ ಥರ ಶೋರಾ? ಓಕೆ ನಡ್ರಿ ಬ್ರೋ. ಏನು ಡೌನ್ ಇಲ್ಲಲ್ಲ ಅಷ್ಟೇ, ಏನು ತೊಂದರೆ ಇಲ್ಲ. ಮಳೆ ಬೇರೆ ಬರ್ತಾ ಇದೆ. ಸ್ನೇಹಿತರೆ ಇವಾಗ ಇವರು ಒಬ್ಬರೇ ಹೋಗ್ತಿದ್ದಾರೆ. ಇವರು ಹೋಗಿ 1 ನಿಮಿಷ ಆದಮೇಲೆ ನಾನು ಹೋಗೋದು. ಓಕೆ ಬಾಯ್, ಸ್ಟಾರ್ಟ್. ಸಖತ್ತು ಟೆರರ್ ಆಗಿದೆ ರಾತ್ರಿ ಹೊತ್ತು. ಅಬಾಬಾಬಾಬಾ, ಆಯಿತು ಇವ್ರು ಹೋಗಿ ಸುಮಾರು ಹೊತ್ತಾಯಿತು. ಇವಾಗ ನಾನು ಹೋಗ್ತಾ ಇದ್ದೀನಿ. ದೇವರೇ ಕಾಪಾಡಪ್ಪ, ದೇವರೇ ಏನಾರು ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು. ಓ ಗಾಡ್, ಮಿಡ್ ನೈಟ್ ಆಫ್ ರೋಡಿಂಗ್. ಇನ್ನೊಂದೇನೆಂದರೆ ಟಾರ್ಚ್ ಬೇರೆ ತೊಗೊಂಬರೋದು ಮರ್ತಿದ್ದೀನಿ. ಸಡನ್ನಾಗಿ ಏನಾರ ಅಟ್ಟಿಸ್ಕೊಂಬಂದರೆ ಗಾಡಿ ಬಿಟ್ಟು ಓಡೋಗೋಕ್ಕಾದ್ರೆ ಟಾರ್ಚ್ ಬೇಕಲ್ಲ. ಓ ಶಿಟ್, ಓ ಮಳೆ ಬೇರೆ ಬಂತು ಗುರು, ಮಳೆ ಬೇರೆ ಬರ್ತಾಯಿದೆ. ಇನ್ನೇನು ಸ್ಟಾರ್ಟ್ ಆಗ್ತಿದೆ ಅಷ್ಟಲ್ಲಿ ನಾವು ಇಳಿದ್ಬಿಡ್ಬೇಕು. ಅಪ್ಪ ಇವನ್ನೆಲ್ಲಿ ಹೋಗೇ ಬಿಟ್ಯಾನಲ್ಲ ಗುರು ಇವನು. ಮಳೆ ಹನಿತಾ ಇದೆ. ಇಷ್ಟು ಮಧ್ಯರಾತ್ರಿಯಲ್ಲಿ ಒಬ್ಬನೇ ಅಚ್ಚಲು ಬೆಟ್ಟ ಇಳಿತಾ ಇದ್ದೀನಿ ಅಂತಂದರೆ ನಿಜವಾಗ್ಲೂ ನನ್ನ ಕಾನ್ಫಿಡೆನ್ಸಿಗೆ ನನಗೆ ಒಂದು ಸೆಕೆಂಡ್ ಡೌಟ್ ಬಂದಿತ್ತು. ಬಟ್ ಟುಡೇ ಐ ಆಮ್ ಏಬಲ್ ಟು ಡೂ ಇಟ್ ಅಲೋನ್, ಸೋಲೋ. ಅಚ್ಚಲು ಬೆಟ್ಟ ಸೋಲೋ, ಏನಂತೀರಾ? ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ಒಳ್ಳೆ ಈ ಆಫ್ ರೋಡ್ ರಾತ್ರಿ ಹೊತ್ತು ಮಾಡೋದ್ರಿಂದ ಇನ್ನೊಂದೇನು ಗೊತ್ತಾ, ನಮಗೆ ಈ ಫಾಗ್ ಲೈಟ್ ಏನಿರುತ್ತೆ ಗೊತ್ತಾ, ಅದ್ರ ಶ್ಯಾಡೋಗೆ ನಮಗೆ ಯಾವ ರೂಟ್ ಅಂದರೆ ಯಾವ ಲೇನ್ ತೊಗೊಂಡ್ರೆ ನಮಗೆ ಈಸಿ ಅಂತ ಅನ್ನೋದನ್ನು ಮಾಡ್ಬೋದು. ಚೆನ್ನಾಗಿ ಜಡ್ಜ್ ಮಾಡ್ಬೋದು ಆ್ಯಕ್ಚುಲಿ. ಯಾವ ರೂಟ್ ತೊಗೊಬೇಕು, ಯಾವ ಥರ ಯಾವ ಪ್ಯಾನ್ ತೊಗೊಬೇಕು, ಯಾವ ಒಂದು ಸ್ಟೆಪ್ಪು, ಯಾವ ಒಂದು ರೂಟ್ ತೊಗೊಬೇಕು ಅಂತ, ಲೆಫ್ಟಿಗೆ ಹೋಗ್ಬೇಕಾ ರೈಟಿಗೆ ಹೋಗ್ಬೇಕಾ ಅನ್ನೋದನ್ನು ನಮಗೆ ನೀಟಾಗಿ ಕಾಣಿಸುತ್ತೆ. ಇದು ಒಂದು ಅಡ್ವಾಂಟೇಜು ನಮಗೆ ಮಧ್ಯರಾತ್ರಿ ಆಫ್ ರೋಡ್ ಮಾಡಬೇಕಾದಾಗ. ಅದು ಸ್ಪೆಷಲಿ ಈ ಥರ ದೊಡ್ಡ ಫಾಗ್ ಲೈಟ್ಸ್ ಎಲ್ಲ ಇದ್ದಾಗ ಇಟ್ ಈಸ್ ರಿಯಲಿ ವರ್ತ್. ಓಹೋ, ಏನೋ ಪ್ರಾಣಿ ಹೋಗ್ತಾಯಿದೆ ಗುರು, ಅದರ ಪ್ರಾಣಿಗೆ ಹೋಗಲಿ, ನಾವು ಈ ಕಡೆಯಿಂದ ಹೋಗೋಣ. ವಾಹ್, ಲಿಟ್ರಲಿ ಐ ಆಮ್ ಲವಿಂಗ್ ದ ಮೂಮೆಂಟ್ ಟುಡೇ. ಆಫ್ ರೋಡ್ ಅಲೋನ್, ಒಬ್ಬನೇ ಬಂದಿದ್ದು. ನೀವೆಲ್ಲ ಕೇಳ್ಬೋದು ನನಗೆ, ಯಾಕೆ ಆಫ್ ರೋಡ್ ಮಾಡ್ತಾಯಿದ್ದೀವಿ ಒಬ್ಬನೇ ಮಧ್ಯರಾತ್ರಿಯಲ್ಲಿ, ರಿಸ್ಕ್ ಅಲ್ವಾ ಅಂತ. ಸ್ನೇಹಿತರೆ, ನನಗೆ ಕೇಳಿದ್ರೆ 100% ರಿಸ್ಕ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಬಟ್ ರಿಸ್ಕ್ ಜೊತೆಗೆ ರಸ್ಕ್ ತೊಗೊಂಡಿದ್ದೀನಿ. ಸೊ ನೋ ಇಶ್ಯೂಸ್. ಏನೋ ಹುಚ್ಚುಚ್ಚನಾಗಿ ಮಾತಾಡ್ತಾ ಇದ್ದೀನಿ. ಒಟ್ನಲ್ಲಿ ಗುರು ನನಗೆ ಆಸೆ ಇದೆ ಗುರು ಹೋಗಬೇಕು ಅಂತ. ಆ್ಯಂಡ್ ಐ ಆಮ್ ಯೂಸ್ ಟು ಇಟ್. ಮಿಡ್ ನೈಟೆಲ್ಲ ಈ ಥರ ಟ್ರಯಲ್ಸ್ ಹೋಗೋದು ಹೊಸ್ತಲ್ಲ ನನಗೆ, ಹೋಗ್ತಾ ಇರ್ತೀನಿ. ಏನು ಗೊತ್ತಾ ಸ್ನೇಹಿತರೆ, ಬಂದಿದ್ದು ಒಬ್ಬನೇ, ಹೋಗೋದು ಕೂಡ ನೀನೊಬ್ಬನೇ ಅಷ್ಟೇ. ಸೊ ಹಾಗಾಗಿ ನೆವರ್ ಕೀಪ್ ಎನಿ ಎಕ್ಸ್ಪೆಕ್ಟೇಷನ್ಸ್. ಒಬ್ಬನೇ ಹೋಗ್ಬೇಕಾ, ಮಧ್ಯರಾತ್ರಿ ಹೋಗ್ಬೇಕಾ, ಹೋಗ್ತಾ ಇರು ಗುರು, ನಿನಗೆ ಎಲ್ಲಿಗೆ ಹೋಗ್ಬೇಕಾ ಅಲ್ಲಿಗೆ ಹೋಗ್ತಾ ಇರು ಗುರು. ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬೇಡ ಅಷ್ಟೇ. ನೀನಾಯಿತು, ನೀನು ಆಫ್ ರೋಡಿಂಗ್ ಆಯಿತು, ನೀನು ರೈಡಿಂಗ್ ಸ್ಕಿಲ್ಸ್ ಆಯಿತು, ಎಂಜಾಯ್ ಮಾಡು. ಬಟ್ ನಾನು ಸಜೆಸ್ಟ್ ಮಾಡಲ್ಲ. ಆ್ಯಂಡ್ ಐ ಆಮ್ ನಾಟ್ ಪ್ರೊವೋಕಿಂಗ್ ಯು ಗೈಸ್ ಟು ಕಮ್ ಎಟ್ ದ ಮಿಡ್ ನೈಟ್. ಒಬ್ಬೊಬ್ಬರೇ ಈ ಥರ ಆಫ್ ರೋಡ್ ಬಾ ಅಂತಲೂ ನಾನು ಹೇಳ್ತಾ ಇಲ್ಲ. ಸೊ ದಯವಿಟ್ಟು ತಲೆಯಲ್ಲಿ ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ಏನಂತಂದರೆ, ಟು ಬಿ ಹಾನೆಸ್ಟಾಗಿ ಹೇಳಬೇಕು ಅಂದರೆ, ಟ್ಯೂಬ್ಲೆಸ್ ಟೈರ್ ಅಲ್ಲ ನಂದು. ಇದೆಲ್ಲ ಏನು ಗೊತ್ತಾ, ಈಗಿನ ಕಾಲದಲ್ಲೆಲ್ಲ ಈ ಏನಂತಾರೆ ಕಮ್ಯುನಿಟಿನ ತುಂಬ ಎಕ್ಸ್ಟ್ರೀಮ್ ಕಾಸ್ಮೆಟಿಕ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಏನು ಗೊತ್ತಾ, ಮೇಕಪ್ಪು. ಟ್ಯೂಬ್ಲೆಸ್ ಟೈರೇ ಬೇಕು, ಓಕೆನಾ. ಬ್ಯಾಕಪ್ಪಿಗೆ ಇಷ್ಟು ಕಿಟ್ಟು ಅದು ಇದು ಇಟ್ಕೊಂಡು ಹೋಗಬೇಕು. ಐ ಅಗ್ರಿ, ಇಲ್ಲ ಅಂತಲ್ಲ. ಬಟ್ ಅದೇನೋ ಗೊತ್ತಿಲ್ಲ ಸ್ನೇಹಿತರೆ, ಹಳೆ ಕಾಲದಲ್ಲೆಲ್ಲ ಜನ ಹೆಂಗೆ ಹೋಗ್ತಿದ್ರು ಅಲ್ಲಿ, ಗಾಡಿ ಸಿಗ್ತಾ ಹೋಗ್ತಾಯಿದ್ರು ಅಷ್ಟೇ. ಅದಕ್ಕೇನು ಬ್ಯಾಕಪ್ ಅಂತ ಏನು ಇಟ್ಕೊತ ಇದ್ದಿಲ್ಲ. ಈಗ ನಾನು ಅಷ್ಟೇ, ನನ್ನ ಹತ್ರ ಏನಂತಂದರೆ ಒಂದು ಫೋನ್ ಇದೆ, 2 ಸಿಮ್ ಕಾರ್ಡ್ ಇದೆ. ಅದು ಬಿಟ್ಟರೆ ಮೇಜರಾಗಿ ಏನೋ ಬ್ಯಾಕಪ್ ಅಂತ ನಾನು ಏನೂ ಇಟ್ಕೊಂಡಿಲ್ಲ ಸ್ನೇಹಿತರೆ. ಓಹೋ ಹೋ 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 ಹೋ, ಇಲ್ಲಿ ನೋಡಿ ಹೆಂಗಿದೆ
ಸರಿಯಾಗೇ ಇದೆ ಇದು ಆಫ್ ರೋಡಿಂಗು. ಲೇನ್ ಚೂಸ್ ಮಾಡೋದ್ರಲ್ಲಿ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ಇಟ್ ವಿಲ್ ಬಿ ಗ್ರೇಟ್. ಹಾಂ ನೋಡಿ, ಜಸ್ಟ್ ಇದು ಏನಾರು ಆನೆಗಿನೇ ಸಡನ್ನಾಗಿ ಬಂದುಬಿಟ್ರೆ ಹೆಂಗಪ್ಪ, ಇಳ್ಕೊಂಡಂತೂ ಹೋಗೋಕ್ಕಾಗಲ್ಲ. ಮೇಲೆ ಹೋಗ್ಬಿಟ್ರೆ ಮತ್ತೆ ವಾಪಸ್ ಹೋಗೋಕ್ಕೂ ಭಯ, ಯಾಕಂದರೆ ಇಲ್ಲಿಲ್ಲೇ ಅದಕ್ಕೊಂದು ಬಿಡ್ತಾರೆ ಅವರು, ಇಲ್ಲಿಲ್ಲೇ ಬಚ್ಕೊಂಡು ಇಟ್ಕೊಂಡ್ಬಿಟ್ರೆ ಭಯ ಅಲ್ವಾ. ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನಾನು ಹೇಳ್ದಂಗೆ ಐ ಆಮ್ ಯೂಸ್ ಟು ದಿಸ್. ಸೊ ನಾನು ಬಂದಿದ್ದೀನಿ. ಸೊ ನೀವು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಒಬ್ಬೊಬ್ಬರೇ ಬರೋ ಥರ. ಇನ್ನೊಂದೇನು ಗೊತ್ತಾ, ಜೊತೆಗಿರೋರು ಅಷ್ಟೇ ಅದೆಷ್ಟು ದಿನ ಇರ್ತಾರೋ ನನಗಂತೂ ನಂಬಿಕೆ ಇಲ್ಲ. ಯಾಕೆಂದರೆ ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಜೀವನದಲ್ಲಿ. ಜೊತೆಗಿದ್ದವರು ಒಳ್ಳೊಳ್ಳೆ ಪಾಠ ಕಲಿಸಿದ್ದಾರೆ ಫ್ರೀ ಆಫ್ ಕಾಸ್ಟ್, ಏನೋ ಚಾರ್ಜಸ್ ಏನೂ ಇಲ್ದಲ್ಲೇ, ಯಾವುದೇ ಯೂನಿವರ್ಸಿಟಿ ಡಿಗ್ರಿ ಬೇಕಾಗಿಲ್ಲ, ತುಂಬ ಒಳ್ಳೆ ಪಾಠನ ಕಲಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಐ ಡೂ ಆಲ್ ದಿಸ್ ಸ್ಟಂಟ್ಸ್, ಆಲ್ ದಿಸ್ ನೈಟ್ ಆಫ್ ರೋಡಿಂಗ್, ಆಲ್ ದಿಸ್ ಸ್ಟಫ್. ಸೊ ಅದಕ್ಕೆ ನಾನು ಐ ಡೂ ಆಲ್ ದಿಸ್ ಸ್ಟಫ್ ಅಲೋನ್, ನೋ ಮ್ಯಾಟರ್ ಹೂ ಇಸ್ ದೇರ್ ವಿತ್ ಮೀ ಆರ್ ನಾಟ್, ಐ ಡೂ ಇಟ್ ಆಲ್ ಅಲೋನ್ ಅಷ್ಟೇ. ಬಟ್ ನನ್ನ ಜೊತೆಗೆ ಇದೇ ಥರ ನೀವು ಏನಾರ ಆಫ್ ರೋಡಿಂಗ್ ಬರಬೇಕು ಅಂತಂದರೆ ಐ ವಿಲ್ ನಾಟ್ ಬಿ ದ ರೆಸ್ಪಾನ್ಸಿಬಲ್ ಪರ್ಸನ್ ಇಫ್ ಎನಿಥಿಂಗ್ ಹ್ಯಾಪನ್ಸ್. ಬರ್ಬೋದು, ಏನೋ ಅಡ್ಡಿಚನೆ ಇಲ್ಲ. ಬಟ್ ತುಂಬ ಎಕ್ಸ್ಟ್ರೀಮ್ ಆಫ್ ರೋಡ್ ಎಲ್ಲ ಅಂತಂದರೆ ನಾನು ಐ ವುಡ್ ನಾಟ್ ರೆಕಮೆಂಡ್ ದ ನ್ಯೂ ಬೀಸ್. ಹೊಸಬ್ರನ್ನ ನಾನು ರೆಕಮೆಂಡ್ ಮಾಡಲ್ಲ. ಬಟ್ ಅದೇ ನಮ್ಮ ಜೊತೆಗೆ ಆಲ್ರೆಡಿ ಮುಂಚೆನೂ ಬಂದಿರ್ತಾರೆ, ಅಥವಾ ಇಫ್ ದೇ ಆರ್ ವೆರಿ ಗುಡ್ ಇನ್ ಟು ಆಫ್ ರೋಡಿಂಗ್, ಇಫ್ ದೇ ಹ್ಯಾವ್ ಅ ಗುಡ್ ಸ್ಕಿಲ್ಸ್, ಬನ್ನಿ, ಯಾರೂ ನಿಮ್ಮನ್ನು ತಡೆಯಲ್ಲ. ಬಟ್ ನೋಡಿ ಸ್ನೇಹಿತರೆ ಹೆಂಗಿದೆ, 360 ಡಿಗ್ರಿ ಫುಲ್ಲು ಕಾಡು ಮತ್ತು ಆಫ್ ರೋಡಿಂಗು. ಈ ಆಫ್ ರೋಡ್ ಒಂಥರ ಮಜಾ ಸ್ನೇಹಿತರೆ, ಸೀರಿಯಸ್ಲಿ ನೀವೇನಾರ ಹೇಳಿ, ಇದೊಂಥರ ಮಜಾ ಇದೆ. ಅಬ್ಬಾ ಯಬ್ಬಾ. ಆಮೇಲೆ ಈ ಒಂದು ಜಾಗ ಏನಿದೆಯಲ್ಲ, ದಿಸ್ ವಾಸ್ ದ ಮೇನ್ ಏನಂತಾರೆ, ಓ ಶೆಟ್ ಅದೇಂಗೆ ಗುರು, ಎಲ್ಲ ಒಟ್ಟಿಗೆ ಆಫ್ ಆಗೋಯ್ತು. ಹಾಂ, ಸಡನ್ನಾಗಿ ಆಫ್ ಆಯ್ತಲ್ಲ ಗುರು. ಇಲ್ಲಿ ಬರೋತ್ರನೇ ಕೈ ಇತ್ತು ನಂದು ಆ್ಯಕ್ಚುಲಿ, ಎರಡು ಹಿಂಗಿತ್ತು. ಓ ಗಾಡ್, ಐ ರಿಯಲಿ ಡೋಂಟ್ ನೋ ಏನಾಯಿತು ಅಂತ. ಸಡನ್ನಾಗಿ ಲೈಟ್ ಆಫ್ ಆಯ್ತಲ್ಲ ಗುರು, ಮೀಟ್ರೇ ಆಫ್ ಆಗೋಯ್ತು ಗುರು ಒಂದು ಸೆಕೆಂಡು. ಯವ್ವ. ಸೊ ಲಾಸ್ಟ್ ಟೈಮು ಆಫ್ ರೋಡ್ ಬಂದಿದ್ವಿ, ಮಿಡ್ ನೈಟೇನೆ, ಇಷ್ಟೊತ್ತಿಗೆ ಆಲ್ಮೋಸ್ಟ್ ಅಲ್ಲೊಂದು, ನೀವೇ ಗೆಸ್ ಮಾಡಿ ಸ್ನೇಹಿತರೆ ನಾನು ಎಷ್ಟೊತ್ತಿಗೆ ಆಫ್ ರೋಡ್ ಬರ್ತಾಯಿದ್ದೀನಿ ಇವಾಗ ಅಂತ. ಇಲ್ಲಿ ನೋಡಿ, ಯಪ್ಪ, ನೀವೊಂದು ಗೆಸ್ ಮಾಡಿ ನಾನು ಎಷ್ಟೊತ್ತಿಗೆ ಆಫ್ ರೋಡ್ ಬರ್ತಾಯಿದ್ದೀನಿ ಇದು ಈ ಒಂದು ಅಚಲು ಬೆಟ್ಟಗೆ ಅಂತ. ಒಂದು ಊಹೆ ಮಾಡಿ ನೋಡೋಣ, ನಿಮಗೆ ಊಹೆ ಮಾಡಲಿಕ್ಕೆ ಬರುತ್ತಾ? ಒಂದು ಗೆಸ್ ಮಾಡಿ ಎಷ್ಟೊತ್ತಿಗೆ ಬಂದಿರೋದು ಅಂತ ನೋಡೋಣ. ಹೂ ಇಸ್ ನಿಯರ್ ಬೈ. ಅಬ್ಬಾ, ಮುಂಚೆ ಈ ಜಾಗ ಎಕ್ಸ್ಟ್ರೀಮ್ ಆಗಿತ್ತು, ಬಂಡೆ ಗಿಂಡೆ ಇಲ್ಲಿಂದ ಹತ್ಕೊಂಡು ಹೋಗೋದಂತೂ ಮಾತು ಸುಳ್ಳು, ಆ ಥರ ಇತ್ತು ಆ್ಯಕ್ಚುಲಿ. ಬಟ್ ಇವಾಗ ನೋಡಿ ಹೆಂಗಾಗಿದೆ, ಫುಲ್ ಫ್ಲ್ಯಾಟು. ಇದು ಹೊಸಬ್ರಿಗೆ, ಅಂದರೆ ಯಾರು ಹೊಸಬ್ರು ಆಫ್ ರೋಡೇ ಮಾಡಿರಲ್ಲ ಅಂಥವ್ರು ಬಂತು ಅಂತಂದರೆ ಓಡಿಸ್ಬೋದು, ತೊಂದರೆ ಇಲ್ಲ, ಆರಾಮಾಗಿ ಏನೋ ಒಂದು ಸ್ವಲ್ಪ ಸಹಾಯ ತೊಗೊಂಡು ದೇ ಕ್ಯಾನ್ ಡೂ ಇಟ್. ಬಟ್ ಅದೇ ಮಳೆ ಇನ್ನೇನು ಸ್ಟಾರ್ಟ್ ಆಗ್ತಿದೆ. ಮಳೆಗಾಲ ಬಂತು ಅಂತಂದರೆ ಇಲ್ಲಿ ಸೂರ್ಯ ಮಳೆಗೆ ಯಪ್ಪ ನೀರು, ಆ ಮಣ್ಣೆಲ್ಲ ಕೊಚ್ಕೊಂಡು ಇಲ್ಲಿ ತನಕ ಬಂದು ಕುತ್ಕೊಂಡ್ಬಿಡುತ್ತೆ. ಆಮೇಲೆ ಇಲ್ಲಿ ಓಡಿಸೋ ಮಜಾನೇ ನೆಕ್ಸ್ಟ್ ಲೆವೆಲ್ಲು. ಅಲ್ಲಿ ಅವಾಗ ಓಡಿಸೋದು ಓನ್ಲಿ ದ ಪ್ರೋ, ಯಾರು ಪ್ರೋ ಇದ್ದಾರೆ ಅವ್ರು ಮಾತ್ರ ಓಡಿಸೋದಷ್ಟೇ. ನಾಟ್ ಈವನ್ ಯುವರ್ ಎಕ್ಸ್ಪರ್ಟ್ಗಿಂತ ನೆಕ್ಸ್ಟ್ ಲೆವೆಲ್ ದಿ ಪ್ರೋ ಅಂತ ಏನು ಕರಿತೀವಲ್ಲ, ಓನ್ಲಿ ದೇ ಕ್ಯಾನ್ ಕಮ್ ಟಿಲ್ ದ ಟಾಪ್. ಓ ಗಾಡ್, ಈಗೇನು ಮಾಡೋದು, ಸೀದಾ ಮನೆಗೆ ಹೋಗಿ ಮಲ್ಕೊಬೇಕು, ನಾಳೆ ಬೆಳಗ್ಗೆ ಕೆಲಸಕ್ಕೂ ಹೋಗಬೇಕು. ಸೊ ಮ್ಯಾನೇಜಿಂಗ್ ಎವ್ರಿಥಿಂಗ್ ಇನ್ ಒನ್ ಶಾಟ್. ನನಗೇನಿಲ್ಲ, 5 hours ನಿದ್ದೆ ಸಿಕ್ಕರೆ ಸಾಕು, ಐ ವಿಲ್ ಬಿ ಫುಲ್ಲಿ ಆ್ಯಕ್ಟಿವ್. ಏನಂತೀರಾ? ಮುಗೀತು, ಅಲ್ಲಿಗೆ ಅಚಲು ಬೆಟ್ಟ ಮುಗೀತು, ಡನ್ ಆ್ಯಂಡ್ ಡಸ್ಟೆಡ್. ಏನಂತೀರಾ? ಆರಾಮಾಗಿ ನಿಧಾನಕ್ಕೆ ಬರ್ತಾಯಿದ್ದೀನಿ. ನೋ ಸ್ಪೀಡ್, ನೋ ರ್ಯಾಶ್ ರೈಡಿಂಗ್, ನೋ ರೇಸಿಂಗ್, ನೋ ವೀಲಿಂಗ್. ಯಾಕೆ ಅಂತಂದರೆ ಬಂದಿರೋದು ಪೀಸಾಗಿರೋದಕ್ಕೆ ಅಂತ. ಸೊ ಹಾಗಾಗಿ ಪೀಸಾಗಿದ್ದೆ ಹೋಗ್ತಾಯಿದ್ದೀನಿ ವಾಪಸ್ಸು. ಊರು ಜನ ಎಲ್ಲ ಮಲ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಡಿಸ್ಟರ್ಬ್ ಮಾಡ್ಬೋದು. ನೋಡಿ, ಯಾವುದೇ ಥರ ಎಕ್ಸಾಸ್ಟ್ ಎಲ್ಲ ಹಾಕ್ಸ್ಕೊಂಬಂದಿಲ್ಲ ನಾನು. ತುಂಬ ಸ್ಟಾಕಲ್ಲಿರೋಂಥ ಗಾಡಿ ಇದು, ಸ್ಟಾಕ್ ಗಾಡಿನೇ ನಾನು ತೊಗೊಂಬಂದಿರೋದು.
ನೋ ಮಾಡಿಫಿಕೇಷನ್, ನಥಿಂಗ್. ಓಕೆ ಸ್ನೇಹಿತರೆ, ಅಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಕ್ರೇಜಿ ಕಂಟೆಂಟ್ನೊಂದಿಗೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಲವ್ ಯು ಆಲ್. ಸೈನಿಂಗ್ ಆಫ್ ನಿಮ್ಮ 69 ದ ವ್ಯಾಂಡಲಸ್ಟ್. ಲವ್ ಯು ಆಲ್. ನೀನು ಓಡಿಸೋ ಮಗ, ನಿನ್ನ ವೆಯ್ಟಿಗೆ ಕರೆಕ್ಟಾಗಿರುತ್ತೆ. ಆಗತ್ತಾ ನೋಡು ಫಸ್ಟ್ ನೀನು. ಆದರೆ ಮಾತ್ರ ಓಕೆ, ಇಲ್ಲಾಂದರೆ ನಾನು ಹೊಡಿತೀನಿ ಬ್ರೋ. ಥ್ಯಾಂಕ್ ಯು ಬ್ರೋ. ಅದೇ ಅಣ್ಣ, ಇಲ್ಲೇ ಎಸ್ಕೊಂಡು ತಿಂತಳ್ರಿ. ಲೈಟ್ ಆನ್ ಮಾಡ್ಕೋ. ಹಾಂ, ಡ್ರೈವರ್ ಮೇಲೆ ಹೋಗ್ಬೇಡಿ, ಕೆಳಗಡೆನಾ? ಸರಿ ಅಣ್ಣ, ಸರಿ ಅಣ್ಣ. ಹಾಂ ಸರಿ ಮಗ, ಓಕೆ. ಅಲ್ಲಿ ತೋರಿಸ್ತಾರಂತೆ ನೋಡು ಮಗ. ಮಗ ಆದಷ್ಟು ಹಿಂದ್ಗಡೆ ಕುತ್ಕೋ, ಹಿಂದ್ಗಡೆಗೆ. ಶೆಟ್ ಸ್ನೇಹಿತರೆ, ಹಿಂದ್ಗಡೆ ಕುತ್ಕೋ. ಆದಷ್ಟು ಆಗತ್ತಾ ನೋಡು. ಆಗಲ್ವಾ? ಹಾಂ, ಹಿಂದೆ ಫುಲ್ ಹಿಂದೆ. ಸಿಕ್ಸ್ಟಿ9 ವ್ಯಾಂಡರ್ಲಸ್ಟ್ RIP ಹಾಕುವಂಥ ಸಮಯ ಬಂದಿತ್ತು, ಬಟ್ ಜಸ್ಟ್ ಮಿಸ್ ಆಗಿದ್ದೀನಿ. ಸೀರಿಯಸ್ಲಿ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಜಸ್ಟ್ ಮಿಸ್ಸೆ ನೋಡಿ. ಪಂಚರ್, ಗಾಡಿ ಪಂಚರ್ ಆಗಿದೆ. ಏನು ಎತ್ತ ಅಂತ ಅನ್ನೋದನ್ನು ಡೀಟೇಲಾಗಿ ಮನೆಗೆ ಹೋಗ್ಬಿಟ್ಟು ವೀಡಿಯೋ ಮಾಡಿ ತಿಳಿಸ್ತೀನಿ. ಸ್ಟೇ ಟ್ಯೂನ್ಡ್.